ಸೊ ಒಂದು ತುಂಬಾನೇ ಲಾಸ್ ಆದ್ಮೇಲೆ, ಒಂದು ಹೋಪ್ ಕಳ್ಕೊಂಡ್ಮೇಲೆ ಕಮ್ ಬ್ಯಾಕ್ ಮಾಡೋ ಪ್ರಯತ್ನದಲ್ಲಿ ಬರ್ತಿರೋ ಸಿನಿಮಾನೇ ಖೇಡಿ. ಧ್ರುವ ಸರ್ಜಾ ಅವ್ರದ್ದು ಮಾರ್ಟಿನ್ ಮೂವಿ ಆದ್ಮೇಲೆ ತುಂಬಾನೇ ಒಂದು ಲಾಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ತುಂಬಾ ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ಲಾಸ್ ಆದ್ಮೇಲೆ ಇವಾಗ ಕಮ್ ಬ್ಯಾಕ್ ಮಾಡೋ ಪ್ರಯತ್ನದಲ್ಲಿ ಬರ್ತಿರೋ ಸಿನಿಮಾನೇ ಖೇಡಿ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಖೇಡಿ ಅಂದ್ರೆ ಕಾಳಿದಾಸ ಅಂತ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ಸೊ ಈ ಮೂವಿಯ ಅಪ್ಡೇಟ್ಸ್ ಹಾಗೆ ಸಾಂಗ್ ಬಗ್ಗೆ ಮಾತಾಡೋಣ. ನೀವಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಅಪ್ಡೇಟ್ ಏನಂದ್ರೆ, ಸೊ ಇತ್ತೀಚೆಗೆ ಗೊತ್ತಿರೋ ಪ್ರಕಾರ ತುಂಬಾನೇ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕೆಡಿ ಮೂವಿಯ ಟೀಮ್ ಅವರು ತುಂಬಾನೇ ಕ್ಯಾರೆಕ್ಟರ್ಸ್ ನ ಒಂದು ಯೂಟ್ಯೂಬ್ ಪೋಸ್ಟ್ ಮೂಲಕ ಮಾಡಿದ್ದಾರೆ. ರವಿಚಂದ್ರನ್ ಅವ್ರನ್ನ ತೋರಿಸಿದ್ದಾರೆ, ಹಾಗೆ ರಮೇಶ್ ಅರವಿಂದ್ ಅವ್ರನ್ನ ತೋರಿಸಿದ್ದಾರೆ. ಸೊ ಇನ್ನಷ್ಟು ನಟರನ್ನ ತೋರಿಸಬಹುದು ಅಂತ ಒಂದು ಕುತೂಹಲ ಕೂಡ ಇನ್ನ ಇದೆ. ಸೊ ಕಾದು ನೋಡೋಣ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಮೂವಿ ಡಿಸೆಂಬರ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಒಂದು ಹಿಂಟ್ ನ ಕೊಟ್ಟಿದ್ದಾರೆ, ನೋಡುವ. ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ರಿಲೀಸ್ ಆದ ಶಿವ ಶಿವ ಸಾಂಗ್ ಇವಾಗ್ಲೂ ಕೂಡ ಗೈಸ್, ಸೊ ನೀವಿನ್ನು ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ಯೂಟ್ಯೂಬ್ ಅಲ್ಲಿ. ಆಶ್ 1 ಟ್ರೆಂಡಿಂಗ್ ಅಲ್ಲಿ ಇದೆ ಇನ್ನಾದ್ರೂ ಕೂಡ, ಹಾಗೆ ಯೂಟ್ಯೂಬ್ ಅಲ್ಲಿ ಪ್ಲೇ ಆಗ್ತಾ ಇದೆ. ಸೊ ಯಾರ್ಯಾರೆಲ್ಲ ಇನ್ನು ಆ ಸಾಂಗ್ಸ್ ಕೇಳಿಲ್ಲ, ಸಾಂಗ್ ನ ಕೇಳಿ. ಸೊ ಈ ಸಾಂಗು ನಂಗೂ ಕೂಡ ಇಷ್ಟ ಆಯ್ತು. ಕೈಲೇಶ್ಕರ್ ಅವರ ವಾಯ್ಸ್ ಅಲ್ಲಿ ಇರೋ ಎನರ್ಜಿ ಯಾವ್ದ್ರಲ್ಲೂ ಇಲ್ಲ. ನಮಸ್ಕಾರ, ದಿಸ್ ಇಸ್ ಕೈಲಾಶ್ ಖೇರ್. ಅವ್ರ ವಾಯ್ಸ್ ಇರೋದೇ ಆಗಿದೆ. ಸೊ ಮತ್ತೊಂದು ಟೀಮ್ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಸೊ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಕಾದು ನೋಡುವ. ಕೆಡಿ ಮೂವಿ ಪ್ರೇಮ್ ಅವರು ಡೈರೆಕ್ಟ್ ಮಾಡ್ತಾ ಇರೋ ಕಾರಣಕ್ಕೆ ಒಂದು ಹೋಪ್ ಇದೆ. ಸೊ ಮಾರ್ಟಿನ್ ತರ ಆಗಲ್ಲ ಅಂತ. ಸೊ ನೋಡೋಣ. ಒಂದು ಮೂವಿ ತುಂಬಾನೇ ಒಂದು ಕಮ್ ಬ್ಯಾಕ್ ಕೊಡ್ಲಿ ಧ್ರುವ ಸರ್ಜಾ ಅವ್ರಿಗೆ, ಹಾಗೆ ಧ್ರುವ ಸರ್ಜಾ ಫ್ಯಾನ್ಸ್ ಅವ್ರಿಗೂ ಕೂಡ ಒಂದು ಒಳ್ಳೆ ಖುಷಿ ವಿಚಾರ ಸಿಗ್ಲಿ ಅಂತ ಹೇಳಿ. ನಿಮ್ಗೆ ನಾನ್ ಮಾಡೋಂತ ವಿಡಿಯೋಸ್ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.